ಗೈಸ್, ಬಿಗ್ ಬಾಸ್ 3ನೇ ದಿನದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬೋಣ ಗೈಸ್. ಹೌದು ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ದಿನದಿಂದಲೇ ಈ ಒಂದು ಜಗಳ ಅನ್ನೋದು ಶುರು ಆಗಿಬಿಟ್ಟಿದೆ. ಸೊ ಇವತ್ತು ಒಂದು ಟಾಸ್ಕ್ನ ನೀಡಿದ್ದಾರೆ. ಆ ಒಂದು ಟಾಸ್ಕ್ ಏನಪ್ಪ ಅಂದರೆ, ಯಾರು ನಾಮಿನೇಷನ್ ಆಗಿದ್ದಾರೆ ಅವ್ರಿಗಿದೊಂದು ರೀತಿ ಚಾನ್ಸ್ ಅಂತ ಹೇಳ್ಬೋದು. ನಾಮಿನೇಷನಿಂದ ಪಾರಾಗಬೇಕು ಅಂದರೆ ಈ ಟಾಸ್ಕ್ನ ಯಾರು ಗೆಲ್ತಾರೆ ಅವರು ಈ ಒಂದು ನಾಮಿನೇಷನಿಂದ ಪಾರಾಗ್ತಾರೆ. ಹೌದು ಗೈಸ್, ಬಿಗ್ ಬಾಸ್ ಹೇಳಿರುವ ರೀತಿ ಈ ಒಂದು ಟಾಸ್ಕ್ನ ಮೇಲುಸ್ತುವಾರಿಯಾಗಿ ಧನರಾಜ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರ ಇನ್ನೆಲ್ಲ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಈ ಟಾಸ್ಕ್ನ ಆಡ್ತಾ ಇದ್ದಾರೆ. ಸೊ ಈ ಮಧ್ಯೆ ಲಾಯರ್ ಏನಿದ್ದಾರೆ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ಸೊ ಆ ಟೈಮ್ನಲ್ಲಿ ಈ ಟಾಸ್ಕ್ನ ಉಸ್ತುವಾರಿ ಆಗಿರುವಂತಹ ಧನರಾಜ್ರವರು ಅವ್ರಿಗೆ ತಿಳಿಸಿ ಹೇಳಕ್ಕೆ ಹೋಗ್ತಾರೆ. ಆ ಟೈಮ್ನಲ್ಲಿ ಲಾಯರ್ ಏನಿದ್ದಾರೆ ಅವರು ರೆಫ್ರಿ ಕೂಡ ಜಸ್ಟಿಸ್ ಇಲ್ದಲೇ ಆಡ್ತಾ ಇದ್ದಾರೆ. ಇವರು ರೆಫ್ರಿ ಆಗೋಕ್ಕೆ ಅನ್ಫಿಟ್ ಅಂತೆಲ್ಲ ಬೈತಾರೆ. ಇದರಿಂದ ಟ್ರಿಗರ್ ಆದಂತಹ ಧನರಾಜ್ರವರು ಕೋಪಗೊಂಡು ಏನೋ ನಿಂದು ಅಂತ ಅವರು ಕೂಡ ತುಂಬಾ ಜೋರಾಗಿ ಕೂಗಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಟೈಮ್ನಲ್ಲಿ ಲಾಯರ್ ಅವರು ಈ ರೀತಿ ಕಾಮಿಡಿ ಥರ ಆಡಿದರೆ ಯಾರೂ ಕೂಡ ಇಲ್ಲಿ ಭಯ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಲಾಯರ್ ಯಾವ ರೀತಿ ಮಾಡ್ತಾರೆ, ಆ ರೀತಿ ಕೈನ ಈ ರೀತಿ ಇಟ್ಕೊಂಡು ಆಡಬೇಕಂತ ಇಮಿಟೇಟ್ ಮಾಡ್ತಾರೆ. ಧನರಾಜ್ ಅವರು ಮಾಡಿದಂಥ ಇಮಿಟೇಟ್ಗೆ ಅಲ್ಲಿದ್ದಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಬಿದ್ದು ನಗ್ತಾರೆ ಅಂತಲೇ ಹೇಳ್ಬೋದು. ಈ ಮಧ್ಯೆ ಲಾಯರ್ ಅವ್ರಿಗೆ ಈ ಒಂದು ಸನ್ನಿವೇಶ ತುಂಬಾ ಕೋಪ ಬರೆಸುತ್ತೆ. ಸೊ ಈ ರೀತಿ ಮಾಡ್ತಾ ಇದೆಯಾ ನೋಡು, ಈ ಪಿಕ್ಚರ್ ಅಭಿ ಬಾಕಿಯೇ ಅಂತ ಹೇಳೋಕ್ಕೆ ಅವರು ತೊದಲಿಸ್ತಾರೆ. ಅದೇ ಒಂದು ಸನ್ನಿವೇಶ ಇಟ್ಕೊಂಡು ಮತ್ತೆ ಧನರಾಜ್ ಅವರು ಅವ್ರನ್ನ ಇಮಿಟೇಟ್ ಮಾಡ್ತಾ ಎಲ್ಲರೂ ಕೂಡ ಫನ್ನಿಯಾಗಿ ಕಾಮಿಡಿ ಮಾಡ್ತಾರೆ. ನಂತರ ಅಲ್ಲಿದ್ದಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಅವ್ರನ್ನ ಸಮಾಧಾನ ಮಾಡಿ ಸುಮ್ಮನಿರ್ತಾರೆ ಅಂತಲೇ ಹೇಳ್ಬೋದು. ನಂತರ ಈ ಒಂದು ಟಾಸ್ಕ್ನಲ್ಲಿ ಒಬ್ಬರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅನ್ನೋದು ಕೂಡ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಅದು ಯಾರಿಗೆ ಅಂದರೆ ಲೇಡಿ ಯಾರು ಅವರು ಪರ್ಟಿಕ್ಯುಲರ್ಗೆ ಅಂತ ಗೊತ್ತಿಲ್ಲ, ಒಂದು ಇಂಜುರಿ ಆಗಿದೆಯಂತೆ. ಸೊ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಟ್ ಯಾವುದೇ ರೀತಿ ಕಾಮಿಡಿ ಸನ್ನಿವೇಶಗಳು ನಡೀತಾ ಇಲ್ಲ. ಸ್ವಲ್ಪ ಬರೀ ಜಗಳನೇ ನೋಡಿ ಸ್ಟಾರ್ಟಿಂಗಿಂದ ಸ್ವಲ್ಪ ಬೋರ್ ಆಗ್ತಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ನಿಮ್ಮ ಒಬ್ಬರು ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಮತ್ತು ಈ ಮನೆಯಲ್ಲಿ ಯಾರು ಲಾಯಲ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಅವ್ರದಾಗ ಹೆಸರು ಕಮೆಂಟ್ ಮಾಡಿ ಗಾಯ್ಸ್.